ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದ್ರೆ ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ಹೋಟೆಲ್ನಲ್ಲಿ ತನಗೆ ಸಿಗುತ್ತಿರುವ ರಾಜ ಮಹಿಮೆ ನೋಡಿ ಅವಳಿಗೆ ತುಂಬಾ ಖುಷಿಯಾಗಿರುತ್ತೆ. ಆಗ ಆಯ್ತಾ, ಏನ್ ಭಾಗ್ಯ ಫುಲ್ ಖುಷಿಯಾಗಿದ್ದೀರಾ ಅಂದಾಗ, ಹಾ ಖುಷಿಯಾಗಿದೆ, ಹಾಗೆ ಆಶ್ಚರ್ಯನೂ ಆಗಿದೆ. ಆದ್ರೆ ನಾನಿಲ್ಲಿ ಮೊದಲು ಬಂದಾಗ ಹೇಗಿತ್ತು, ಇವಾಗಿನ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಕೇಳಿದಾಗ ಆಗ ಆಯ್ತಾ ಹೇಳ್ತಾಳೆ, ಅರೆ ನೀವು ಇದ್ರ ಬಗ್ಗೆ ಖುಷಿ ಪಡಬೇಕು. ನಿಮಗೆ ಅವಮಾನ ಆಗಿ ಜಾಗದಲ್ಲೇ ನಿಂತ್ಕೊಂಡು ನೀವು ತಲೆನೆತ್ತಿ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲರೂ ನಿಮಗೆ ಯಾವ ಜಾಗದಲ್ಲಿ ಅವಮಾನ ಮಾಡಿದ್ರು ಅದೇ ಜಾಗದಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ನೀವು ನಿಜ ಹೇಳ್ಬೇಕಂದ್ರೆ ನಮ್ಮಂಥ ಹೆಣ್ಮಕ್ಳಿಗೆ ಟ್ರೂ ಇನ್ಸ್ಪಿರೇಷನ್ ಅಂತಾಳೆ. ಅದಕ್ಕೆ ರೀ ಬಿಡ್ರಿ, ಹಾಗೆಲ್ಲ ಅನ್ಬೇಡ್ರಿ, ಸುಮ್ಮನೆ ಮುಜುಗರ ಪಡ್ತೀರ. ಅಯ್ಯೋ ಮುಜುಗರ ಪಡೋದ್ರಲ್ಲಿ ಏನಿದೆ, ನಾನು ಇದ್ದಿದ್ದೇನೆ ಹೇಳಿದ್ದೀನಿ. ಅಷ್ಟಕ್ಕೂ ಭಾಗ್ಯ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತ ನೀವು ಅನ್ಕೊಂತಾ ಇದ್ರಲ್ಲ, ಇವಾಗ ನೋಡಿ ನೀವು ಮಾತಾಡ್ತಿರೋ ಕನ್ನಡನೇ ಇವತ್ತು ನಿಮಗೆ ಯಾವ ಮಟ್ಟಕ್ಕೆ ತಂದು ನಿಲ್ಸಿದೆ ಅಂತ. ಅದಕ್ಕೆ ಭಾಗ್ಯ, ಹೌದು ಹಿತ ಅವ್ರೆ, ನೀವು ಹೇಳಿದ್ದು ನಿಜ, ಆದರೆ ನಮ್ಮ ತಾಯಿ ನುಡಿ ನಮಗೆ ಯಾವತ್ತೂ ಕೈ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಹಾಂ ಸರಿ ಆಯಿತು, ಇವಾಗ ನೀವು ಇಂಗ್ಲೀಷ್ ಬರಲ್ಲ ಅಂತ ಏನು ಬೇಜಾರು ಮಾಡ್ಕೊಬಿಡಿ ಅಂದಾಗ, ಇಲ್ಲ ನಾನು ಇಲ್ಲಿ ಬರೋರಿಗೋಸ್ಕರ ಆದರೂ ಅಲ್ಪ ಸ್ವಲ್ಪ ಆದರೂ ಇಂಗ್ಲೀಷ್ ಕಲಿಬೇಕಲ್ವಾ. ನನ್ನ ಮಗಳು ಬಂಗಾರಿದ್ದಾಳಲ್ಲ, ಅವಳು ಇವತ್ತಿಂದ ನನಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ ಅಂದಿದ್ದಾಳೆ. ಇವತ್ತಿಂದನೇ ಪಾಠ ಶುರು ಅಂತಾಳೆ. ಅದಕ್ಕೆ ಹಿತ, ಆಯಿತು ಕಲೀರಿ, ನೀವು ಇಷ್ಟೆಲ್ಲ ಕಲ್ತಿದ್ದೀರಾ, ಇದೇನು ದೊಡ್ಡ ವಿಷಯನಾ, ಅಷ್ಟಕ್ಕೂ ಯಾಕೆ ಬೇಜಾರು ಮಾಡ್ಕೊತೀರಾ, ಇಷ್ಟೆಲ್ಲ ಕಲಿತು ಎಲ್ಲರೂ ಮೆಚ್ಚುಗೆ ಬೆಳೆಸ್ಕೊಂಡ್ರೆ ನಿಮಗೆ ಇಂಗ್ಲೀಷ್ ಕಲಿಯೋದು ಎಷ್ಟೊತ್ತು ಹೇಳಿ, ಕಲಿತಾರೆ ಬಿಡಿ ಅಂತ. ಸರಿ ನನಗೆ ಟೈಮ್ ಆಯಿತು, ಇಲ್ಲಿ ನೋಡಿದರೆ ಮ್ಯಾನೇಜರ್ ನನಗೆ ಬೈತಾರೆ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಂ ಸರಿ ಅಂತ ಹೇಳಿ ಭಾಗ್ಯ ತನ್ನ ಹೆಲ್ಪರ್ಸ್ಗೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ ಹೇಳ್ತಾಳೆ. ಇತ್ತ ಕೆಲಸ ಕಳ್ಕೊಂಡಿರೋ ಕುಸುಮ, ಹೀಗಂದ್ರೆ ಹೇಗೆ ಸರ್, ಸಡನ್ನಾಗಿ ಬೇರೆಯವರು ಬಂದರೆ ಅಂತಂದ್ರೆ ಏನರ್ಥ, ಅಷ್ಟಕ್ಕೂ ಅವರು ಬೇರೆ ಕೆಲಸವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳುವಾಗ ನಮ್ಮನ್ನು ಒಂದು ಸತೆ ಕೇಳ್ಕೋಬೇಕು ಅನ್ನೋ ಸಾಮಾನ್ಯ ಜ್ಞಾನ ಬೇಡ ಅವರಿಗೆ. ನಮಗೆ ಕೇಳ್ದೇನೆ ಹೊಸದಾಗಿ ಕೆಲಸವ್ರನ್ನ ಸೇರಿಸ್ಕೊಂಡ್ಬಿಟ್ರಾ, ಇವಾಗ ಒತ್ಸಾಯನ ರಸಾಯನ ಬೇಡ ಅಂತಂದರೆ ಹೇಗೆ ಅಂತ ಕಿರ್ಚಾಡ್ತಿರ್ತಾಳೆ. ಆಗ ಹೆಡ್ ಕುಕ್ಕು, ಹಾಂ ಸರ್, ಇವರಿಗೆ ಮೊದಲೇ ಹೇಳಬೇಕಿತ್ತಲ್ವಾ ಯಾರು ಸೇರ್ತಾ ಇದ್ದಾರೆ ಯಾರು ಸೇರ್ತಾ ಇಲ್ಲ ಅಂತಾದಾಗ, ಈಗ ನೆಕ್ಸ್ಟ್ ನೀವು ಏನು ಡಿಸಿಷನ್ ತೊಗೊಂಡು ಇವಮ್ಮ ಹೇಳೇ ತಗೋರಿ ಅಂದಾಗ, ಹೆಡ್ ಕುಕ್ಕು ನೀನು ಸುಮ್ಮನೆ ಕೂತ್ಕೊಂಡು ಬಾಯ್ ಬಂದಾಗೆಲ್ಲ ಮಾತಾಡಬೇಡ, ಇಲ್ಲೇನೋ ಗಂಭೀರವಾಗಿ ವಿಷಯ ಮಾತಾಡ್ತಾ ಇಲ್ವಾ ಅಂದಾಗ, ಮತ್ತೆ ಇನ್ನೇನು ನಿನ್ನೆ ಕೆಲಸ ಯಾರು ಜಾಯ್ನ್ ಆಗ್ತಾರೆ ಅಂತ ಎಲ್ಲ ನೀನು ಪರ್ಮಿಷನ್ ತೊಗೊಂಡಾಗಬೇಕಾ ಅಂದಾಗ, ನಿನಗೇನು ಗೊತ್ತು ನನಗೆ ಈ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ. ಸರ್ ಪ್ಲೀಸ್ ನನ್ನ ಕೆಲಸ ತೆಗಿಬೇಡಿ, ಈ ಕೆಲಸ ನನಗೆ ಭಾಳ ಇಂಪಾರ್ಟೆಂಟ್ ಆಗಿದೆ, ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಆದರೆ ಈ ಸಮಸ್ಯೆ ನಿಮಗೆ ಗೊತ್ತಾಗಬೇಕು ಅಂದಾಗ ಆ ಹೆಡ್ ಕುಕ್ಕು, ಏನು ಸಮಸ್ಯೆನಾ, ನೀವು ಈ ಅಡುಗೆ ಮನೆಗೆ ಬಂದಾಗಿಂದ ಒಂದಿನ ಆದರೂ ನೆಮ್ಮದಿ ಇದೆಯಾ, ಯಾವಾಗ ನೋಡಿದ್ರೆ ಕಿರಿಕಿರಿ. ಒಂದಿನ ನಿಮ್ಮ ಸಮಸ್ಯೆ ಆದರೆ ಇನ್ನೊಂದಿನ ನಿಮ್ಮ ಮನೆ ಕಿರಿಕಿರಿ, ಇದನ್ನು ಕೇಳಿ ಸಾಕಾಗ್ಬಿಟ್ಟಿದೆ ನಮಗೆ, ಯಾಕಾದ್ರೂ ಬಂದಿದ್ರು ಏನೋ ಅಂತ ಹೇಳ್ತಾನೆ ಅವನು. ಅದಕ್ಕೆ ಕುಸುಮ ಹೇಳ್ತಾಳೆ, ನಂದೇನಾದರೂ ಆಗಿರಲಿ ನಾನು ರುಚಿಯಾಗಿ ಮಾಡಿ ಹಾಕಿಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಮಾತಾಡಿ ಅಂದಾಗ, ಹಾಂ ಮಾಡಿದ್ದೀರಾ, ಒಂದಿನ ಆದರೂ ಕರೆಕ್ಟ್ ಟೈಮಿಂಗ್ ಮಾಡಿದ್ದೀರಾ, ದಿನ ನೋಡಿದ್ರೆ ಒಂದೊಂದೇ ಕಿರಿಕಿರಿ ನಿಮ್ಮದು, ಅದು ಇಲ್ಲ ಇದು ಇಲ್ಲ ಅಂತ, ಒಂದಿನೂ ಕರೆಕ್ಟ್ ಟೈಮಿಂಗ್ ಮಾಡಿಲ್ಲ, ಎಲ್ಲನೂ ಲೇಟೇ ಮಾಡಿರ್ತೀರಾ, ಅದೆಲ್ಲ ನೀವು ಮಾತಾಡಬೇಡಿ, ನಿಮ್ಗೆ ಯಾಕ್ರಿ ಸರ್, ನೋಡಿ ನೀವಾದರೂ ಏನಾದರೂ ಹೇಳಿ, ಅವ್ನು ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದಾಗ ಅವ್ರು ಹೇಳ್ತಾರೆ, ಹೌದು ಅವ್ನು ಹೇಳ್ತಾ ಇರೋದು ಕರೆಕ್ಟೇ ಇದೆ, ನೀವು ಪ್ರತಿದಿನ ಲೇಟೇ ಮಾಡಿದ್ರಿ, ಅಷ್ಟಕ್ಕೂ ಇಷ್ಟು ದಿನ ನನಗೆ ಇದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಲಾಭ ಆಗಿತ್ತು, ಆದರೆ ಏನು ಮಾಡೋದು, ಇನ್ಮೇಲಿಂದ ಅವರೇ ಬೇಡ ಅಂದಮೇಲೆ ನೀವ್ಯಾಕೆ ಸುಮ್ಮನೆ, ನನಗೆ ಜಾಸ್ತಿ ಜನ ಸಂಬಳ ಕೊಟ್ಟು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ತಗೊಳ್ಳಿ ಅಮ್ಮ ಇಷ್ಟು ದಿನ ನೀವು ಮಾಡಿರೋ ಕೆಲಸ ಸಂಬಳ ಅಂತ ಹೇಳಿ ಅವಳಿಗೆ ದುಡ್ಡು ಕೊಡ್ತಾರೆ. ಅದಕ್ಕೆ ಕುಸುಮ ಅವರು ಸರ್ ಅಂದಾಗ, ಪ್ಲೀಸ್ ಅಮ್ಮ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ನನಗೆ ಸುಮ್ಮನೆ ಮುಜುಗರ ಮಾಡಬೇಡಿ, ಈ ದುಡ್ಡು ತಗೊಂಡು ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಾರೆ. ಆಗ ದುಡ್ಡು ಇಸ್ಕೊಂಡು ಸುಮ್ಮನೆ ಬೇಜಾರಿಂದ ಅಲ್ಲಿಂದ ಆಚೆ ಹೋಗ್ತಾಳೆ ಕುಸುಮ. ಇನ್ನು ಇತ್ತ ಸುಂದ್ರಿ, ಅಯ್ಯೋ ಪೂಜಾ ಯಾಕೋ ಹಸುವಾಗ್ತಿದೆ ಕಣೆ ಅಂತಾಳೆ. ಅದಕ್ಕೆ ಪೂಜಾ, ಬೆಳಗಿಂದ ಅಷ್ಟೆಲ್ಲ ತಿಂದಲೆ ಮತ್ತೆ ಹಸು ಅಂತಿದೆಯಾ ಅಂತ. ಅದಕ್ಕೆ ಸುಂದ್ರಿ, ನೀನು ನಾನು ತಿನ್ನೋದ್ರ ಬೆಲೆ ಕಣ್ಣಾಕೋಕೆ ಹೋಗ್ಬೇಡ, ಆಮೇಲೆ ನನಗೇನಾದರೂ ಆಗ್ಬಿಟ್ರೆ, ಅಷ್ಟಕ್ಕೂ ನಾನು ಏನೇನು ತಿಂತೀನಿ ಹೇಳು, ಬೆಳಗ್ಗೆ ಸ್ವಲ್ಪ ಒಂದು 4 ಇಡ್ಲಿ, ಒಂದು 10 ವಡ, ಅಷ್ಟಕ್ಕೂ ಮತ್ತೆ 11 ಗಂಟೆಗೆ ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರು, ಮತ್ತೆ ಒಂದು ಸ್ವಲ್ಪ ಐಸ್ ಕ್ರೀಮು, ಮಧ್ಯಾಹ್ನ ಮತ್ತೆ ವೆಜ್ಜು, ನಾನ್ ವೆಜ್ಜು, ಮತ್ತೆ ಐಸ್ ಕ್ರೀಮು, ಮತ್ತೆ ಸಾಯಂಕಾಲ ಈವ್ನಿಂಗು 4 ಪ್ಲೇಟ್ ಗೋಬಿ, ರಾತ್ರಿ ಪಿಜ್ಜಾ, ಬರ್ಗರ್, ಮತ್ತೆ ಐಸ್ ಕ್ರೀಮ್, ಇಷ್ಟೇ ತಿಂತೀನಿ. ಆಕೆ ನೀನು ಯಾಕೆ ಇಷ್ಟೊಂದು ನನಗೆ ಅಸಹ್ಯ ಮಾಡ್ತಾ ಇದೆಯಾ ಅಂದಾಗ, ಇಷ್ಟೆಲ್ಲ ತಿಂದು ಅಷ್ಟೇ ಅಂತ ಹೇಳ್ತೀಯ, ನಿಂದಿನ ಹೊಟ್ಟೆನ ಕನ್ನಂಬಡಿ ಕಟ್ಟೆನ ಅಂತ ಕೇಳ್ತಾಳೆ. ನೀ ಇಷ್ಟೆಲ್ಲ ಮಾತಾಡಕ್ಕೆ ಹೋಗ್ಬೇಡ, ನಾನು ಸ್ವಲ್ಪನೇ ತಿನ್ನೋದು ಅಂತಿರುವಾಗ ಹಾಗೆ ಮೊಬೈಲ್ ನೋಡ್ತಾ ಪೂಜಾದೇವಿ ಅಂತ ಚಿರ್ತಾಳೆ. ಏನೈತಿ ಯಾಕೆ ಚಿರ್ತಾ ಇದೆ, ಇಲ್ಲಿ ನೋಡು ಈ ಹೋಟೆಲ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರೋದೆ, ಅಲ್ಲಿ ಹೋಗಿ ನಾವು ಏನಾದರೂ ತಿನ್ಬರೋಣ ಅಂತಾಳೆ. ಅದಕ್ಕೆ ತಿನ್ಬರೋಣ, ತಿಂದ್ಬಂದ್ಮೇಲೆ ದುಡ್ಡು ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾಳೆ. ಇತ್ತ ಬೇಜಾರಿಂದ ಬಂದ ಕುಸುಮ ನಡ್ಕೊಂಡು ಬಂದು 5 ಸ್ಟಾರ್ ಹೋಟೆಲ್ಗೆ ಬರ್ತಾಳೆ. ಹಬ್ಬಾ ಇಷ್ಟು ದೊಡ್ಡ ಹೋಟೆಲ್ ಇದು, ಅಲ್ಲ ಇಷ್ಟು ದೊಡ್ಡ ಹೋಟೆಲ್ಗೆ ಇಷ್ಟು ದಿನ ಆ ಒತ್ಸಾಯ ರಸಾಯನ ಮಾಡೋಕ್ಕೆ ಯಾರೂ ಇರಲಿಲ್ವಾ, ಎಂಥ ಹೋಟೆಲ್ ಇದು, ಆದರೂ ಇಷ್ಟು ದೊಡ್ಡ ಹೋಟೆಲ್ಗೆ ನಾನು ಇಷ್ಟು ದಿನ ಅಡುಗೆ ಮಾಡ್ಕೊಡ್ತಾ ಇದ್ನ, ವಾವ್ ಶಬಾಷ್ ಕಣೆ ಕುಸುಮ, ಮನ್ಸಲ್ಲೇ ಶಬಾಷ್ ಹೇಳ್ಕೊತಾಳೆ. ಆದರೂ ಅದೇನಾದರೂ ಪರವಾಗಿಲ್ಲ, ಇವತ್ತು ಇಲ್ಲಿ ಹೊಸ್ದಾಗಿ ಸೇರ್ಕೊಂಡಿರೋ ಯಾರು ಅಂತ ನೋಡೇ ಬಿಡ್ತೀನಿ, ಅವಳು ನನಗಿಂತ ಚೆನ್ನಾಗಿ ಒತ್ಸಾಯ ರಸಾಯನ ಮಾಡ್ತಾಳ ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲೊಬ್ಬರು ಸ್ಟಾಫ್ ಬಂದು, ಹಾಯ್ ಮ್ಯಾಮ್ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂದಾಗ, ಏನಂದೆ ಇನ್ನೊಂದ್ಸತಿ ಹೇಳು ಅಂತ ಹೇಳ್ತಾಳೆ. ಅವಳು ಮತ್ತೆ ಹೌ ಕ್ಯಾನ್ ಯು ಹೆಲ್ಪ್ ಮ್ಯಾಮ್ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಇಷ್ಟು ಪಟಪಟವಾಗಿ ಇಂಗ್ಲೀಷ್ ಮಾತಾಡಿದ್ರೆ ನನಗೆ ಗೊತ್ತಿರೋ ABCD ಮರ್ತೋಗುತ್ತೆ ಅಂತಾಳೆ. ಹಾಗಾದರೆ ನಿಮಗೆ ಕನ್ನಡದಲ್ಲಿ ಮಾತಾಡಬೇಕಂತ ಕೇಳಿದಾಗ, ಮತ್ತಿನ್ನೇನು
ಏನು ಇದೇನು ಲಂಡನ್ನ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸೂಟು ಬೂಟು ಹಾಕೊಂಡ ತಕ್ಷಣ ಇಂಗ್ಲೀಷ್ ನೆತ್ತಿಗೆ ಇರ್ಬಿಡ್ತಲ್ಲ ನಿಮಗೆ ಅಂದಾಗ, ಅಯ್ಯೋ ಮೇಡಮ್ ನಾನೆಲ್ಲಿ ಹಾಗೆ ಹೇಳಿದೆ, ಸುಮ್ಮನೆ ಕೇಳಿದೆ, ಸರಿ ಬನ್ನಿ ನಿಮ್ಮ ಜೊತೆ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಅವಳನ್ನು ಒಳಗೆ ಕರ್ಕೊತಾಳೆ. ಕರ್ಕೊಂಡು ಹೋಗಿ ಕೂದ್ಮೇಲೆ ಏನು ಬೇಕು ಮೇಡಮ್ ಅಂತ ಕೇಳಿದಾಗ ನನಗೆ ಒಂದು ರಸಾಯನ ಬೇಕು ಅಂತಾಳೆ. ಹಂಗಂದ್ರೆ ಏನು ಅಂತ ಕೇಳ್ದಾಳೆ. ಸಾರಿ ಮೇಡಮ್, ಈ ಥರದ ಐಟಮ್ಸ್ ನಮ್ಮ ಹೋಟೆಲಲ್ಲಿ ನಾವು ಸರ್ವ್ ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜೋರಾಗಿ ಚೀರಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ಏನಿದು ಅಂತಂದು ಎಲ್ಲರೂ ತಿರುಗಿ ನೋಡಿದಾಗ ಅವಳು ರಸಾಯನ ಸರ್ವ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದೆಂತ ಹೋಟೆಲ್ ರೀ ಅಂತ ಕೇಳಿದಾಗ ಅಲ್ಲಿಗೆ ಹಿತ ಓಡಿ ಬರ್ತಾಳೆ. ಸಾರಿ ಮ್ಯಾಮ್, ಎಕ್ಸ್ಕ್ಯೂಸ್ ಮೀ, ಏನು ಬೇಕಾಗಿತ್ತು ಅಂತ ಕೇಳಿದಾಗ ಕುಸುಮ ಜೋರಾಗಿ ನನಗೆ ಶಾವಿಗೆ ರಸಾಯನ ಬೇಕಾಗಿತ್ತು ಅಂತ ಹೇಳ್ತಾಳೆ. ಓ ಅದಾ ಅಂತ ಕೇಳ್ತಾಳೆ ಹಿತ. ಸಾರಿ ಮೇಡಮ್, ಇಲ್ಲಿ ಯಾರಿಗೂ ಶಾವಿಗೆ ರಸಾಯನ ಅಂದರೆ ಅರ್ಥ ಆಗಲ್ಲ, ಅದಕ್ಕೆ ಇಲ್ಲಿ ಬೇರೆನೇ ಹೆಸರಿದೆ ಅಂತ ಹೇಳ್ತಾಳೆ. ಬೇರೆ ಹೆಸರ ಏನದು ಅಂತ ಕೇಳಿದಾಗ ಅದು ಮ್ಯಾಂಗೀಸ್ ನೂಡಲ್ಸ್ ಅಂತೀವಿ ಅಂತಾಳೆ. ಏನು ಮ್ಯಾಗ್ನೆಟ್ ಮೂಸ್ ನೋಡೋದ? ಅದಕ್ಕೆ ಹಿತಾನಾಗ್ತಾ ಹೇಳ್ತಾಳೆ, ಅಲ್ಲ ಮೇಡಮ್, ಮ್ಯಾಂಗಿಫೆರಾ ಮೂಸಾ ನೂಡಲ್ಸ್ ಅಂತ ಹೇಳ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯಯ್ಯೋ ಸರಿ, ಅದೇನೇನು ಹೆಸರಿಡ್ತಾರೆ ಏನೋ, ಅದು ಬೇಕು ನನಗೆ ಇವಾಗ ತೊಗೊಂಡು ಬಾ ಅಂತ ಹೇಳ್ತಾಳೆ. ಸರಿ ಮೇಡಮ್ ಅಂತ ಹೇಳ್ತಾಳೆ ಹಿತ. ಆರ್ಡರ್ ತರಕ್ಕೆ ಅಂತ ಹೋದ ಹಿತಾನ ಕರೆದು, ಹೆಣ್ಣೆ ಬಾಯಿಲಿ, ಅಲ್ಲ ಇದೇನೋ ಹೇಳ್ದಲ್ಲ ಇಂಗ್ಲೀಷಲ್ಲಿ ಮೂಸೋದು ಗಿಸೋದು ಅಂತ, ಅದನ್ನು ನೀವು ಮುಂಚೆ ದರ್ಶಿನಿ ಹೋಟೆಲಿಂದ ತಾನೇ ತರಿಸ್ತಾ ಇದ್ದಿದ್ದು ಅಂತ ಕೇಳಿದಾಗ ಅದನ್ನು ಕೇಳಿ ಹಿತ ಶಾಕ್ ಆಗ್ತಾಳೆ. ಬಡಬಡಿಸುತ್ತಾ, ದರ್ಶಿನಿಯಿಂದನಾ? ಹಾಗೇನಿಲ್ಲ ಮೇಡಮ್, ಅಷ್ಟಕ್ಕೂ ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು ಅಂತ ಕೇಳ್ತಾಳೆ. ನಿಮಗೆ ಈ ವಿಷಯನ ಯಾರು ಹೇಳಿದ್ರು ಅಂತ ಕೇಳ್ತಾ ಇದೆಯಾ ಅಂದಮೇಲೆ ಪಕ್ಕ ಅಲ್ಲಿಂದನೇ ತರ್ತಾ ಇದ್ದೀರಾ ಅಂತ ಆಯಿತು. ಇವಾಗ ನೋಡು, ನಿನ್ನೊಬ್ಳಿಗೆ ನಿಂದಿಸ್ಕೊಂಡು ಕೇಳ್ತಾ ಇದ್ದೀನಿ. ಇವಾಗ ಏನಾದರೂ ನೀನು ನಿಜ ಹೇಳಿಲ್ಲ ಅಂತಂದರೆ ಜೋರಾಗಿ ಗಟ್ಟಿಗೆ ಎಲ್ಲರೂ ಕೇಳೋ ಥರ ಹೇಳ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಹಿತ, ಸರಿ ಮ್ಯಾಮ್ ನಾನು ಹೇಳ್ತೀನಿ, ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಅಂದಾಗ, ಸರಿ ಹೇಳು ಅಂತಾಳೆ. ಹೌದು ಮ್ಯಾಮ್, ನಾವು ಇಷ್ಟು ದಿನ ದರ್ಶಿನಿ ಹೋಟೆಲಿಂದ ತರಿಸಿದ್ವಿ, ಆದರೆ ಇನ್ಮೇಲಿಂದ ತರಿಸಲ್ಲ ಅಂತಾಳೆ. ಇನ್ಮೇಲಿಂದ ತರಿಸಲ್ಲ ಅಂದರೆ ಯಾಕೆ ಅಂತ ಕೇಳಿದಾಗ, ಇವಾಗ ನಮ್ಮಲ್ಲಿ ಒಬ್ಬರು ಎಕ್ಸ್ಪರ್ಟ್ ಕುಕ್ ಇದ್ದಾರೆ, ಅವರು ಕೈ ರುಚಿ ಹೆಂಗಿದೆ ಗೊತ್ತಾ, ಜೀನಿಯಸ್, ಎಕ್ಸ್ಪರ್ಟ್, ಅದ್ಭುತ ಅಂತ ಹೇಳ್ತಾಳೆ. ನನಗಿಂತ ಚೆನ್ನಾಗಿ ಮಾಡ್ತಾಳ? ಅದಕ್ಕೆ ಹೇಳ್ತಾಳೆ, ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ ಮೇಡಮ್, ಅವ್ರು ಮಾತ್ರ ಅಡುಗೆ ಕೈ ರುಚಿ ಅಂದೆ ಅವ್ರದ್ದು ನೋಡಿ ಮಸ್ತ್ ಮಾಡ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಓಹೋ ಅಷ್ಟು ಚೆನ್ನಾಗಿ ಮಾಡ್ತಾಳ, ಸರಿ ಆಯಿತು, ನಾನು ಅದು ರುಚಿ ಏನಂತ ನೋಡಲೇಬೇಕಲ್ಲ, ಹೋಗಿ ತಗೊಂಡು ಬಾ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಮ್ಯಾಮ್ ತರ್ತೀನಿ, ನೀವೇನಾದರೂ ಆ ಕೈ ರುಚಿಲಿ ತಿಂದರೆ ಕಳ್ದು ಹೋಗ್ತೀರಾ ಅಂತ. ಆಯಿತು ತಿಂತೀನಿ ಅಂತ ಹೇಳ್ತಿದ್ದೀನಲ್ಲ, ಮೊದಲು ಹೋಗಿ ತೊಗೊಂಬಾ, ನನಗೆ ಗೊತ್ತು ನಿಮ್ಮಿಂಥ ದೊಡ್ಡ ಹೋಟೆಲ್ಗಳು ಭಿನ್ನಾಣ, ಮೇಲೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ, ಒಳಗೆ ನೋಡಿದ್ರೆ ಒಣ ಸೊಪ್ಪು. ಅದಕ್ಕೆ ಹಿತ, ಮ್ಯಾಮ್ ಸರಿ 5 ನಿಮಿಷದಲ್ಲಿ ತೊಗೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಆರ್ಡರ್ ತರಕ್ಕೆ ಹೋಗ್ತಾಳೆ. ಇತ್ತ ಸುಂದ್ರಿ ಪೂಜನ ಹತ್ರ ಪೂಸ್ ಹಿಡ್ತಿರ್ತಾಳೆ. ಆಗ ನಿನ್ನ ಹತ್ರ ಪೂಸ್ ಹಿಡೋಕೆ ಹೋಗ್ಬೇಡ, ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟೊಂದು ದುಡ್ಡು ನನ್ನ ಹತ್ರ ನಿಲ್ಲ ಅಂತಾಳೆ. ನೀನು ಹೀಗಂದ್ರೆ ಹೆಂಗೆ ಪೂಜಾ ದೇವಿ, ನೀನು ಬಿಡ್ರೆ ನಾನು ಯಾರನ್ನ ಕೇಳಿ ಹೇಳಿ, ಪ್ಲೀಸ್ ದೊಡ್ಡ ಬಂದು ಮಾಡಿ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಿರುವಾಗ ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ. ಆಗ ಸುಂದ್ರಿ ಅವಳು ನೋಡಿ, ವಾ 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 ಏನು ಸಖತ್ತಾಗಿ ಕಾಣ್ತಿದ್ಯಾ ಗೊತ್ತಾ, ಬೊಂಬೆ ಥರ ಇದೆಯಾ ಅಂತ ಹೇಳ್ತಾಳೆ. ಸಾಕು ಮುಚ್ಚು, ನಾಟಕ ಯಾಕೆ ಮಾಡ್ತಾ ಇದೆಯಾ, ನಿನಗೇನು ನನ್ನಿಂದ ಕೆಲಸ ಆಗ್ಬೇಕು ತಾನೆ, ಅದಕ್ಕೆ ಎಷ್ಟೆಲ್ಲ ಡೌ ಮಾಡ್ತಾ ಇದೆಯಾ, ಅದೇನು ಹೇಳು ಅಂತ ಕೇಳಿದಾಗ, ಅದೇನಿಲ್ಲ ನಾನು ಹೀಗೆ ರೀಲ್ಸ್ ನೋಡ್ತಾ ಇದನ್ನ, ಅವಾಗ ಒಂದು ಹೋಟೆಲ್ ನೋಡಿದೆ, ಆ ಹೋಟೆಲ್ ಬಗ್ಗೆ ಎಷ್ಟು ಜನ ಮಾತಾಡ್ತಿದಾರೋ ಗೊತ್ತಾ, ನನಗೆ ಆ ಹೋಟೆಲ್ಗೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ದುಡ್ಡು ಅಂತಾಳೆ. ಅದಕ್ಕೆ ಶ್ರೇಷ್ಠ, ನಿನ್ನಂದೇನು ATM ಕಾರ್ಡ್ ಅನ್ಕೊಂಡಿದ್ದೆ ಹೆಂಗೆ, ನೀನು ಕೇಳಿದಾಗೆಲ್ಲ ದುಡ್ಡು ಕೊಡೋಕ್ಕೆ ಅಂತಾಳೆ. ಹಾಗಂದ್ರೆ ಏನು, ಇವಾಗ ನೀನು ದುಡ್ಡು ಕೊಡಲ್ವಾ ಅಂತ ಕೇಳ್ತಾಳೆ. ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾಳೆ. ಹೌದಾ ಸರಿ, ನನ್ಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಹೇಳ್ತಾಳೆ. ಸ್ಲೋ ಆಗಿ ಮನೆ ಹತ್ರ ಇರೋ ಕಿಟಕಿ ಹತ್ರ ನಿಂತ್ಕೊಂಡು, ಅಯ್ಯೋ ಪ್ಲೀಸ್ ಕಾಪಾಡಿ ಅಂತ ಜೋರಾಗಿ ಚಿರಾಕ್ ಸ್ಟಾರ್ಟ್ ಮಾಡ್ತಾಳೆ. ಆಗ ಶ್ರೇಷ್ಠ ಅವಳು ಬಾಯಿ ಹಿಡ್ಕೊಂಡು, ಬಾಯಿ ಮುಚ್ಚು, ನಿನ್ನ ಕಿರ್ಚಾಡ್ ನೋಡಿದ್ರೆ ಪಕ್ಕದವರೆಲ್ಲ ಬಂದ್ಬಿಡ್ತಾರೆ, ಯಾಕೆ ಇಷ್ಟು ಕಿರ್ಚಾಡಿದೆ, ಅಷ್ಟಕ್ಕೂ ನಿನಗೆ ಕೇಳಿದ ತಕ್ಷಣ ದುಡ್ಡು ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಬ್ಯಾಗ್ ತಗೊಂಡು, ಅಯ್ಯೋ ದುಡ್ಡಿಲ್ಲ ಅಂದರೆ ಏನಾಯಿತು, ATM ಕಾರ್ಡ್ ಇದೆಯಲ್ಲ ಕೊಡು ಅಂತ ಹೇಳಿ ಅವಳು ಬ್ಯಾಗ್ ಕಸ್ಕೊಂಡು ATM ಕಾರ್ಡ್ನ ತೆಗೆದುಕೊಳ್ತಾಳೆ. ಅದರಿಂದ ಇದ್ರ ಪಾಸ್ವರ್ಡ್ ಏನಂತ ಹೇಳ್ಬಿಡು, ನಾನು ಹೋಗಿ ಮಸ್ತಾಗಿ ತಿನ್ಕೊಂಡು ಬರ್ತೀನಿ ಅಂತಾಳೆ. ನಾನೇಕೆ ಹೇಳ್ಬೇಕು ನಿನ್ನ ಪಾಸ್ವರ್ಡು, ನೀನೇನು ಮಾಡ್ಕೊಂಡ್ರು ನಾನು ಹೇಳಲ್ಲ ಅಂತಾಳೆ. ಓ ಹೌದಾ, ನೀನು ಹೇಳಲ್ವಾ, ಸರಿ ಇಷ್ಟೊತ್ತನ ನಾನು ಕಿಟಕಿ ಹತ್ರ ನಿಂತ್ಕೊಂಡು ಸುಮ್ಮನೆ ಬೊಬ್ಬೆ ಹೊಡೆದೆ, ಇವಾಗ ಏನಾದರೂ ನೀನು ಇದ್ರ ಪಾಸ್ವರ್ಡ್ ಹೇಳಿಲ್ಲ ಅಂದರೆ ಗೇಟ್ ಹತ್ರ ನೋಡ್ಕೊಂಡು, ಅಯ್ಯೋ ಎಲ್ಲರೂ ಕಾಪಾಡಿ ನನ್ನ ಸೊಸೆ ನನಗೆ ವಧು ಹೊರಗಾಗ್ತಾಳೆ, ಚಿತ್ರಹಿಂಸೆ ಕೊಡ್ತಾಳೆ ಅಂತ ಚೀರಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ತಾಯಿ ಸರಿ ಬಾ, ನನಗೂ ಹೊಟ್ಟೆ ಹಸುವಾಗ್ತಾ ಇದೆ, ಅದೆಲ್ಲಿ ಕರ್ಕೊಂಡು ಹೋಗಬೇಕೋ ನಾನು ಕರ್ಕೊಂಡು ಹೋಗಿ ನೀನು ತಿನ್ನಿಸ್ತೀನಿ ಅಂತ ಹೇಳ್ತಾಳೆ. ಅದೇನಾದರೂ ಅನ್ಕೋ, ನಿನ್ನ ಕರ್ಮನೂ ಆದರೂ ಅನ್ಕೋ, ಕರ್ತವ್ಯ ಏನಾದರೂ ಅನ್ಕೋ, ನನಗೇನು ಫರ್ಕ್ ಬಿಡಲ್ಲ, ಒಟ್ಟಿನಲ್ಲಿ ನಾನು ಹೊಟ್ಟೆ ತುಂಬ ತಿನ್ನಬೇಕು ಅಷ್ಟೇ, ಅದಕ್ಕೆ ಹೇಳಿಲ್ವಾ ನೀ ನನ್ನ ಮುದ್ದು ಸೊಸೆ ಅಂತ, ಅದಕ್ಕೆ ನಡಿ ಚಿನ್ಮಣಿ ಹೋಗೋಣ ಅಂತಾಳೆ. ಆಗ ಪೂಜಾ, ಹಲೋ ಡಾರ್ಲಿಂಗ್, ನನ್ನ ಮರ್ತುಬಿಟ್ಟ ಅಂತ ಕೇಳ್ತಾಳೆ. ಅರೆ ನಿಂದೇನೆ ಇವಾಗ ಅಂತ ಕೇಳಿದಾಗ, ಅಷ್ಟಕ್ಕೂ ನೀನು ಒಂದು ವಿಷಯ ಮಾಡ್ತಿದ್ಯಾ, ನೀನು ನನಗೆ ಒಂದು ಇಂಪಾರ್ಟೆಂಟ್ ಟ್ರೀಟ್ ಕೊಡಿಸ್ಬೇಕಿತ್ತು, ಅದನ್ನು ಮರ್ತಿದ್ಯಾ ಅಂತ ಹೇಳಿ ಪೂಜಾ. ಅದಕ್ಕೆ ಶ್ರೇಷ್ಠ, ಏನು ಟ್ರೀಟು ಅಂತ ಕೇಳಿದಾಗ, ಅದೇ ಮೊನ್ನೆ ಅಷ್ಟು ಜೋರಾಗಿ ಹಬ್ಬ ಆಯ್ತಲ್ಲ ಅಂತ ಕೇಳಿದಾಗ, ಹಬ್ಬನ ಏನು ಹಬ್ಬ, ಸರಿ ಶ್ರೇಷ್ಠ ನಿನಗೆ ನಾನು ಜಾಸ್ತಿ ತೊಂದರೆ ಕೊಡಲ್ಲ, ಜಸ್ಟ್ ಟ್ರೀಟ್ ಕೊಡ್ತಾ ಇದ್ದೀನಿ, ಅದೇನಪ್ಪ ಅಂತಂದರೆ ಮೊನ್ನೆ ನಮ್ಮ ಅಕ್ಕ ನಿಂಗೆ ಜೋರಾಗಿ ಹಬ್ಬ ಮಾಡಿದ್ಲಲ್ಲ ಅದ್ರ ಬಗ್ಗೆ ಅಂತ. ಅದಕ್ಕೆ ಶ್ರೇಷ್ಠ ಸಿಟ್ಟಿಗೆದ್ದು, ನನ್ನ ಟೈಮ್ ಬರಲಿ, ನಿಮ್ಗೊಬ್ರೊಬ್ರಿಗೂ ಇದೆ ಅವಾಗ ಅಂತ ಹೇಳ್ತಾಳೆ. ಅದಕ್ಕೆ ಪೂಜೆ ದೊಡ್ಡದಾಗಿ ಮುಂಗಾರು ಮಳೆ BGM ಇಡ್ದ. ಅಯ್ಯಯ್ಯೋ ಶ್ರೇಷ್ಠ ಅವರೇ, ಟೈಮ್ ಅನ್ನೋದು 4:20 ಇದ್ದಂಗೆ,
ಆದರೆ ಏನು ಮಾಡೋದು, ನಿಮ್ಮಂಥ 420ಗಳಿಗೆ ಆ ಟೈಮು ಸಪೋರ್ಟ್ ಮಾಡಲ್ಲ ರೀ. ಸಮಾಧಾನ ಮಾಡ್ಕೊಳ್ಳಿ ಸ್ವಲ್ಪ. ಹೀಗೆ ಇಷ್ಟಕ್ಕೆ ನೀವು ಕೋಪ ಮಾಡ್ಕೊಂಡ್ರೆ ಹೇಗೆ? ಇನ್ನು ನೀವು ಸಿಟ್ ಮಾಡ್ಕೊಳೋದು ಬೇಜಾನಿದೆ ಶ್ರೇಷ್ಠ ಡಾರ್ಲಿಂಗ್. ಸರಿ, ಇವಾಗ ಹೊಟ್ಟೆ ಹಸುವಾಗ್ತಿದೆ, ನಡಿ ಹೋಗೋಣ ಅಂತಾಳೆ. ಆಗ ಸುಂದರಿ ಬೇರೆ ಹೌದು ನಡೀರಿ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ಸೊ ನೆಕ್ಸ್ಟ್ ಏನಾಗ್ಬೋದು? ಫೈನಲಿ ಕುಸುಮಾಗೆ ಅಲ್ಲಿ ಕೆಲಸ ಮಾಡ್ತಿರೋದು ಭಾಗ್ಯನೇ ಅಂತ ಗೊತ್ತಾಗುತ್ತಾ? ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ನಾಳೆ ಸಂಜೆವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.